ವಿಶೇಷ ಕೋಲಾರ ಬಂದಿದ್ದಾರೆ. ನಮಸ್ಕಾರ. ಇವತ್ತಿನ ದಿವಸ ಕೋಲಾರಕ್ಕೆ ಬಂದಿದ್ದಂತಲ್ಲ, ಇಲ್ಲಿ ಸಾಕಷ್ಟು ಜನ ಕೋಲಾರಲ್ಲಿ ಇರ್ತಕ್ಕಂಥ ಸ್ನೇಹಿತರು ಮತ್ತು ಕೋಲಾರಲ್ಲಿ ಹುಟ್ಟು ಬೆಳೆದು ಬೇರೆ ಬೇರೆ ಕಡೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಏನು 1988ನೇ ಬ್ಯಾಚ್ SSLC ಪಾಸ್ಔಟ್ ಆಗಿರ್ತಕ್ಕಂಥವ್ರು. ನ್ಯೂ ಗೌರ್ಮೆಂಟ್ ಹೈಸ್ಕೂಲ್ ನಾವೇ ಮೋಸ್ಟ್ಲಿ ಲಾಸ್ಟ್ ಬ್ಯಾಚು. ಎರಡು ಬಿಲ್ಡಿಂಗಲ್ಲಿ ಓದಿದ್ದು, ಈ ಓಲ್ಡ್ ಬಿಲ್ಡಿಂಗ್ ಮತ್ತು ಹೊಸ ಬಿಲ್ಡಿಂಗ್ನ ಉದ್ಘಾಟಕರು ನಾವೇಂದ್ರೆ ತಪ್ಪಾಗೋದಿಲ್ಲ. ನ್ಯೂ ಗೌರ್ಮೆಂಟ್ ಹೈಸ್ಕೂಲು ಆವಾಗ ಸರ್ಕಾರಿ ಶಾಲೆಯಲ್ಲಿ ಓದೋವಂಥದ್ದು ಒಂದು ಹೆಮ್ಮೆ ಇತ್ತು. ಆ ಶಾಲೆಯಲ್ಲಿ ಓದಂಥವ್ರು ನಾವೆಲ್ಲರೂ ಇವತ್ತಿನ ದಿವಸ ಸಮಾಜದಲ್ಲಿ ವಿವಿಧ ಸ್ಥಾನಗಳಲ್ಲಿ ಉತ್ತಮವಾಗಿ ಭಗವಂತ ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಅಂದರೆ ತಪ್ಪಾಗಲ್ಲ. ಆ ಹಳೆ ನೆನಪುಗಳನ್ನ ಮೆಲುಕು ಹಾಕ್ಲಿಕ್ಕೆ ಅಂತೇಳಿ ಇವತ್ತು ನಾವೆಲ್ಲ ಸೇರಿದ್ದೀವಿ. ನಾವೆಲ್ಲಿ ಕೂತು ತುಂಟಾಟ ಆಡ್ತಾಯಿದ್ವಿ, ಎಲ್ಲಿ ಕ್ರಿಕೆಟ್ ಆಡ್ತಾಯಿದ್ವಿ, ಎಲ್ಲಿ ತಿಂಡಿ ತಿಂತಾಯಿದ್ವಿ, ಎಲ್ಲಿ ಸೋಡಾ ಕುಡಿತಾಯಿದ್ವಿ, ಎಲ್ಲಿ ಜಾಮೂನು ತಿಂತಾಯಿದ್ವಿ, ಇದನ್ನೆಲ್ಲ ನೆನಪಿಸ್ಕೊಂಡು ಪಾಂಡು ಜಾಮೂನು ಇದನ್ನೆಲ್ಲ ನೆನಪಿಸ್ಕೊಳ್ಳೋಕ್ಕೆ ಅಂತ ಇವತ್ತು ಸೇರಿದ್ದೀವಿ ಇವತ್ತು. ಸೊ ಎಲ್ಲ ಸ್ನೇಹಿತರು ಇವತ್ತು ನಮ್ಮ ಉದ್ಯೋಗ ನಮ್ಮ ಬೇರೆದನ್ನೆಲ್ಲ ಮರೆತು ನ್ಯೂ ಗೌರ್ಮೆಂಟ್ ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗಿ ಇವತ್ತು ಇರಲಿಕ್ಕೆ ಬಯಸಿ ಬಂದಿದ್ದೀವಿ. ಸೊ ಹಾಗಾಗಿ ಎಲ್ಲ ಇರ್ತಕ್ಕಂಥವರಲ್ಲಿ ಒಂದಷ್ಟು ಹೊಟ್ಟೆ ಬಂದಿದೆ, ಒಂದಷ್ಟು ಕೂದಲು ಇದೆ, ಒಂದಷ್ಟು ಬೆಳ್ಳಗಾಗಿದೆ, ಒಂದಿಷ್ಟು ಇದಾಗಿದೆ. ಆದರೆ ಮನಸ್ಸಲ್ಲಿ ಮಾತ್ರ ನಾವು ಇನ್ನೂ ಹೈಸ್ಕೂಲ್ ಮಕ್ಕಳಾಗಿದ್ದೇವೆ. ಸೊ ನಮ್ಮ ಮನಸ್ಸಲ್ಲಿ ನಮಗೇನು, ನಮ್ಮ ಟೀಚರ್ಸು, ನಮ್ಮ SC ಟೀಚರು, SNN, WS ಅವ್ರ ಕೈಲಿ ಓದೇ ತಿಂದಿದ್ದು, ನೇರಳೆಣ್ಣು ತಿಂತಾ ಇದ್ದಿದ್ದು, ಸೈಕಲ್ ಮೇಲೆ ಹೊಡ್ಕೊಂಡು ಹೋಗ್ತಾ ಇದ್ದಿದ್ದು, MG ಮೇಡಮ್ ಎಲ್ಲ ಈ ನೆನಪುಗಳನ್ನ ಮೆಲುಕಾಕಕ್ಕೆ ಸೇರಿದ್ದೀವಿ. ಸೊ ಹಾಗಾಗಿ ಕೋಲಾರದ ಈ ಸ್ಪರ್ಶ, ಈ ಬಿಸಿಲು, ಈ ಸ್ನೇಹಿತರು ಇದು ಯಾವತ್ತೂ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅವಿಸ್ಮರಣೀಯ.